ಆತ್ಮೀಯ ವೀಕ್ಷಕರ, ಯುವನಿಧಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ಏನು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರಲ್ವ, ಅದು ಜನವರಿ 31ನೇ ತಾರೀಕು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಗಳಿಗೂ ಅಮೌಂಟು ಕ್ರೆಡಿಟ್ ಆಗಿದೆ. ಇನ್ನು ನಿಮಗೇನಾದರೂ ಕ್ರೆಡಿಟ್ ಆಗಿಲ್ಲ ಅಂದರೆ ಏನು ತೊಂದರೆ ಆಗ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ, ಅದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋನ ಮಾಡ್ತೀನಿ. ಬಟ್ ಕೆಲವೊಂದಿಷ್ಟು ಅಪ್ಡೇಟ್ ಬಂದಿದೆ. ಡಿಸೆಂಬರ್ ತಿಂಗಳು 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರಲ್ಲ, ಇವ್ರಿಗಾಗಲೇ ಆಲ್ಮೋಸ್ಟ್ ಅಮೌಂಟು ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ರೆಡಿಟ್ ಆಗಿದೆ. ಬಟ್ 15ನೇ ತಾರೀಕು ಮೇಲ್ಪಟ್ಟು ಕ್ರೆಡಿಟ್ ಏನಾದರೂ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದವರಿಗೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ DBT ಸ್ಟೇಟಸಲ್ಲಿ 180 ಡೇಸ್ ಅಂತ ತೋರಿಸ್ತಿರಲೇಬೇಕು. ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದ್ರೆ ಅವರ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗೋದಿಲ್ಲ. ಡಾಟಾ ನಾಟ್ ಫೌಂಡ್ ಅಂತೇಳಿ ಯಾರಿಗೆಲ್ಲ ತೋರಿಸ್ತಾ ಇದೆ ಅಂದರೆ, ನೀವೇನಾದರೂ ಸೆಲ್ಫ್ ಡಿಕ್ಲೇರೇಷನ್ ಏನಾದರೂ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅವರಿಗೆ ಡಾಟಾ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಆ ರೀತಿ ಏನಾದರೂ ಬಂದರೆ ಡಿಸೆಂಬರ್ ತಿಂಗಳ ಹಣ ಕ್ಯಾನ್ಸಲ್ ಆಗುತ್ತೆ. ಮತ್ತು ಜನವರಿ ತಿಂಗಳಲ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರಲ್ಲ, ಇವ್ರದ್ದು DBT ಸ್ಟೇಟಸಲ್ಲಿ ಇನ್ನೂ ಯಾವುದೇ ಚೇಂಜಸ್ ಆಗಿಲ್ಲ. DBT ಸ್ಟೇಟಸಲ್ಲಿ ಏನಾದರೂ ಚೇಂಜಸ್ ಆಯಿತು ಅಂದರೆ 180 ಡೇಸ್ ಅಂತ ತೋರಿಸ್ಲಿ, DBT ಪುಷ್ಡ್ ಅಂತ ತೋರಿಸ್ಲಿ, ಅಬರ್ಟೆಡ್ ಅಂತ ತೋರಿಸ್ಲಿ, ಏನೂ ತೊಂದರೆ ಇಲ್ಲ. ಬಟ್ DBT ಪುಷ್ಡ್ ಅಂತ ತೋರಿಸಿದ್ರೆ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಯುವನಿಧಿ ಹಣ ಕ್ರೆಡಿಟ್ ಆಗುತ್ತೆ. ಮತ್ತು ಅಲ್ಲಿ ಏನಾದರೂ 180 ಡೇಸ್ ಅಂತ ಇದ್ದರೆ ಫೆಬ್ರವರಿ ಮಂತ್ ಎಂಡ್ ತನಕ ಟೈಮ್ ಇರುತ್ತೆ. ಜನವರಿ ತಿಂಗಳ 15ನೇ ತಾರೀಕು ಮೇಲ್ಪಟ್ಟ ಅಪ್ಡೇಟ್ ಸಿಗುತ್ತೆ. ಬಟ್ DBT ಪುಷ್ಡ್ ಅಂತ ತೋರಿಸಿದ್ರೆ ಏನಿದೆಯಲ್ಲ, ಕಂಪಲ್ಸರಿ ವಿತಿನ್ 7 ವರ್ಕಿಂಗ್ ಡೇಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. 180 ಡೇಸ್ ಅಂತ ಏನಾದರೂ ತೋರಿಸಿದ್ರೆ ಫೆಬ್ರವರಿ 31ನೇ ತಾರೀಕು ಒಳಗಡೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದು ಯುವನಿಧಿ ಪೋರ್ಟಲ್ ಕಡೆಯಿಂದ ಬಂದಿರತಕ್ಕಂಥ ಅಪ್ಡೇಟು. ಮತ್ತು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಫೆಬ್ರವರಿ ತಿಂಗಳು ಆಲ್ಮೋಸ್ಟ್ ಸೆಲ್ಫ್ ಡಿಕ್ಲೇರೇಷನ್ ಶುರುವಾಗಿದೆ. ಯಾವುದೇ ತೊಂದರೆ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ, ಎರರ್ ಇಲ್ಲ, ಯಾವುದೂ ಇಲ್ಲ. ಓಲ್ಡ್ ಫಾರ್ಮೆಟಲ್ಲೇ ಸೆಲ್ಫ್ ಡಿಕ್ಲೇರೇಷನ್ ಬರ್ತಾ ಇದೆ. ಆಲ್ಮೋಸ್ಟ್ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ಕೊಳ್ಳಿ. ನೀವು ಎಷ್ಟು ಬೇಗ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ಕೊತೀರೋ ಅಷ್ಟು ಬೇಗ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಯಾಕಂದರೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 2 ಹಂತದಲ್ಲಿ ಅಮೌಂಟನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಈಗೇನಿದ್ರು ನೀವು ಫೆಬ್ರವರಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಕೊಂಡ್ರೆ ನಿಮ್ಮದು ಜನವರಿ ಫೆಬ್ರವರಿ ಏನಿರುತ್ತಲ್ಲ ಆವಾಗ ಮಾಡಿಸ್ಕೊಂಡ್ರೆ ಆದಷ್ಟು ಬೇಗ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ. 15ನೇ ತಾರೀಕು ಮೇಲ್ಪಟ್ಟು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಕೊಂಡವರಿಗೆ 2ನೇ ಹಂತದಲ್ಲಿ ಫಂಡ್ ರಿಲೀಸ್ ಆಗುತ್ತೆ. ಫಂಡ್ ರಿಲೀಸ್ ಆದಾಗ ಸ್ವಲ್ಪ 8 ರಿಂದ 10 ದಿನ ಲೇಟ್ ಆಗೋ ಸಾಧ್ಯತೆ ಇರುತ್ತೆ. ಓಕೆನಾ. ಮತ್ತು ಇದರ ಜೊತೆಗೆ ಆಲ್ಮೋಸ್ಟ್ ಸೆಲ್ಫ್ ಡಿಕ್ಲೇರೇಷನ್ನ 25ನೇ ತಾರೀಕುವರೆಗೂ ತರೋದಕ್ಕೆ ಹೋಗಬೇಡಿ. ಯಾಕಂದರೆ 25ನೇ ತಾರೀಕು ಒಳಗಡೆ ತಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಆಮೇಲೆ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ಲಿಲ್ಲ ಅಂದರೆ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಅಮೌಂಟು ಕ್ಯಾನ್ಸಲ್ ಆಗುತ್ತೆ. ಆದಷ್ಟು ಬೇಗ ಹೋಗಿ ಸೆಲ್ಫ್ ಡಿಕ್ಲೇರೇಷನನ್ನು ಮಾಡಿಸ್ಕೊಳ್ಳಿ. ಮತ್ತು ನಿಮ್ಮದು DBT ಸ್ಟೇಟಸ್ ಏನಂತ ತೋರಿಸ್ತಾ ಇದೆ, ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲೋ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.